ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರಿ ಬಡವರ ಮಕ್ಕಳನ್ನ ಬೆಳೆಸಿ. ಸೊ ಇವಾಗ ಸದ್ಯದ ಮಟ್ಟಿಗೆ ನಿನ್ನೆ ಬಿಗ್ ಬಾಸ್ ಅಂತೂ ಕಂಪ್ಲೀಟ್ ಆಯಿತು. ಸೊ ಅದರಲ್ಲಿ ಗಿಲ್ಲಿ ವಿನ್ನರ್ ಆದ, ರಕ್ಷಿತಾ ರನ್ನರ್ ಆದರು. ಸೊ ಇಟ್ಸ್ ಓಕೆ, ಬಟ್ ಒಳ್ಳೆ ರೀತಿಯಲ್ಲಿ ನಡೆಸಿದ್ರು, ಒಳ್ಳೆ ರೀತಿಯಲ್ಲಿ ನಡೀತು. ಸೊ ಈಗ ಈ ವರ್ಷದ ಎಂಡ್ ಒಳಗೆ ಮತ್ತೆ ಹೊಳಪಾಸು ಹೊಸ ಸೀಸನ್ ಚಾಲು ಆಗುತ್ತೆ. ಸೊ ಇವಾಗ ಏನಾಗದ ಅಂತಂದ್ರೆ, ಗಿಲ್ಲಿ ಒಳ್ಳೆ ಮಾಡ್ದ, ಅವ್ನ ಕ್ಯಾರೆಕ್ಟರ್ ಸರಿ ಐತಿ, ಅವ್ನ ಸರಳ ಜೀವನ ಎಲ್ರಿಗೂ ಇಷ್ಟ ಆಯಿತು ಅಂತ ಹೇಳಿ ಎಲ್ಲರೂ ಸಾಕಷ್ಟು ಜನ ವೋಟ್ ಮಾಡಿದರು. ಓಕೆ, ಒಳ್ಳೆಯದು. ಹಾಗಂತ ಹೇಳಿ ಅವನು ಬಂದಿರುವಂಥ ಹಣ ಆಯಿತು ಅಥವಾ ಅವನಿಗೆ ಬಂದಿರುವಂಥ ಗಿಫ್ಟ್ಸ್ ಆಯಿತು ಅವನ್ನೆಲ್ಲ ನಿಮಗೆ ತಂದು ಕೊಡ್ತಾನ? ಇಲ್ಲ ಅಲ್ವಾ? ಸೊ ಈ ರೀತಿ ಇದ್ದಾಗ ನಾವು ಇವಾಗ ನೋಡಿದ ವಿಡಿಯೋದಲ್ಲಿ ಕೆಲವು ಜನ ಹೇಳ್ತಾ ಇದ್ದಾರೆ, ಗಿಲ್ಲಿ ಬಂದ್ರೇ ಭಾಳ ಒಳ್ಳೇದು ಅಂತ ಹೇಳಿ ಅವನು ಕ್ರೇಜ್ ಆಯಿತು. ಆಮೇಲೆ ಕಟೌಟ್ ಹಾಕ್ತಾ ಇದ್ದಾರೆ. ಕಟೌಟು ಕೇವಲ ಅವನದೊಂದೇ ಹಾಕೋದಲ್ಲದೆ ಆ ಕಾವ್ಯನೂ ಕೂಡ ಸೇರಿ ಕಟ್ಔಟ್ ಹಾಕಿ ಆ ಕಟ್ಔಟ್ ಮೇಲೆ ಹಾಲು ಹಾಕ್ತಾ ಇದ್ದಾರೆ. ಯಾರು? ಆ ಗಿಲ್ಲಿ ಅಭಿಮಾನಿಗಳು. ಓಕೆ, ಅದು ಕೂಡ ಇರಲಿ, ಪರವಾಗಿಲ್ಲ. ಬಟ್ ಎಲ್ಲೋ ಒಂದು ಕಡೆ ಅತಿಯಾದ ಅಭಿಮಾನನೂ ಕೂಡ ಅಮೃತ ವಿಷ ಇದ್ದಂಗೆ ಎರಡು ಮಿಕ್ಸ್ ಆದರೆ ಯಾವ ಥರ ಆಗುತ್ತಲ್ಲ ಆ ರೀತಿ ಆಗೋದು. ಈ ಅಭಿಮಾನ ಮನಸ್ಸಲ್ಲಿದ್ದರೆ ಭಾಳ ಒಳ್ಳೆಯದು. ಯಾಕಂತಂದರೆ ಹೆಚ್ಚಾನೆಚ್ಚು ದುಡ್ಡು ಖರ್ಚು ಮಾಡಿ ನಾವು ಕಟೌಟ್ ಹಾಕೋದಾಯಿತು ಅಥವಾ ಹಾಲು ಹಾಕೋದಾಯಿತು, ಇನ್ನೊಂದು ಹಾಕೋದಾಯಿತು ಅಂಥೇಳಿ, ಮತ್ತು ಇನ್ನೊಂದು ಶಬರಿಮಲೆಗೆ ಹೋಗ್ತಾರಲ್ಲ ಭಕ್ತಾದಿಗಳು, ದೇವರಿಗೆ ತಮ್ಮ ಇಚ್ಛೆ ಅನುಸಾರವಾಗಿ ಬೇಡ್ಕೊಳಕ್ಕೆ ಹೋಗ್ತಾರೆ. ಆದರೆ ಇವಾಗ ಈ ವರ್ಷದಲ್ಲಿ ಏನಾಗೋದಂತಂದರೆ, ಗಿಲ್ಲಿ ಗೆಲ್ಲಬೇಕು ಅಂತೇಳಿ ಫೋಟೋ ತೊಗೊಂಡು ಹೋಗಿದ್ದಾರೆ. ನಿಜ, ಇದನ್ನು ನೋಡಿ ನಿಜವಾಗ್ಲೂ ನನಗಂತೂ ಶಾಕ್ ಆಗಿಬಿಡ್ತು. ಅಲ್ಲ, ದೇವರು ಯಾರೊಬ್ಬರು ಶಬರಿಮಲೆ ಎಪ್ಸನ್ನು ಮಾಲೆ ಹಾಕಿರ್ತಾರಂದರೆ ಮನೆಯವರಿಗೆ, ಅಪ್ಪ ಅಮ್ಮಂಗೆ, ಹೆಂಡತಿ ಮಕ್ಕಳಿಗೆ ಒಳ್ಳೇದಾಗಲಿ ಅಂಥೇಳಿ ಹಾಕೋರು ಕಂಡಿದ್ದೀನಿ ಹೊರತು, ಈ ಥರ ಗಿಲ್ಲಿಯವರು ಮುಂದೆ ಬರಲಿ ಅಂಥೇಳಿ ಇನ್ನೊಬ್ರಿಗೋಸ್ಕರ ತಮ್ಮ ಒಂದು ಮನೆತನನ ಆಯಿತು, ತಮ್ಮ ಒಂದು ಮನೆಯವ್ರನ್ನ ಬಿಟ್ಕೊಡ್ತಾರಲ್ಲ. ಸೊ ಇಂಥ ಅಭಿಮಾನ ಎಷ್ಟರ ಮಟ್ಟಿಗೆ ಸರಿ ಅಂತ ಗೊತ್ತಿಲ್ಲ. ಅಭಿಮಾನ ಇರಬೇಕು, ಅಭಿಮಾನ ಅಂದ್ರೆ ಗೊತ್ತಲ್ಲ, ಕಣ್ಣು ಮುಚ್ಕೊಂಡು. ಸೊ ಈ ರೀತಿ ಆಗಕತ್ತೈತಿ. ನಿಜವಾಗ್ಲೂ ನೋಡಿ ಶಾಕಿನ ಮೇಲೆ ಶಾಕ್. ಯಾಕಂತಂದರೆ ಇಂಥ ವ್ಯಕ್ತಿಗಳು ತಂದೆ ತಾಯಿನ ಚೆನ್ನಾಗಿ ನೋಡ್ಕೊತಾರೋ ಇಲ್ಲ ಗೊತ್ತಿಲ್ಲ, ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊತಾರೋ ಇಲ್ಲ ಗೊತ್ತಿಲ್ಲ, ಆದರೆ ಇನ್ನೊಬ್ಬರ ಮುಂದೆ ಅವ್ರು ಗೆಲ್ಲಬೇಕು ಇವ್ರು ಗೆಲ್ಲಬೇಕು ಅಂತ ಹೋರಾಡೋರು ಇವರು ತಮ್ಮ ಫ್ಯಾಮ್ಲಿಗೋಸ್ಕರ ಹೋರಾಡಿದ್ರೆ ಎಷ್ಟೋ ತಮ್ಮ ಫ್ಯಾಮ್ಲಿಗಳು ಕಣ್ಣೀರೊಳಗೆ ತಪ್ಪಿತ್ತು. ಚೆನ್ನಾಗಿ ದುಡ್ಡು ಹಾಕಿದರೆ ಆ ಫ್ಯಾಮ್ಲಿ ಅವರೇ ಹೆಸರು ಕಟ್ತಿದ್ರು, ಅವರೇ ಕೂಡ ಒಂದು ಸ್ಥಾನದಲ್ಲಿ ಇರ್ತಿದ್ರು. ಬೇರೆಯವ್ರಿಗೋಸ್ಕರ ಹೋರಾಡಿ ತಮ್ಮ ಮನೆಯವ್ರನ್ನಾಯಿತು ತಮ್ಮ ಫ್ಯಾಮ್ಲಿನಾಯಿತು ಮರಿತಾ ಇದ್ದಾರೆ ಅಂದರೆ ಇದೆಂಥ ಅಭಿಮಾನ. ಇವಾಗ ನೋಡಿ ಎಂಥ ಕ್ರೇಜ್ ಇರಬೇಕಂತಂದರೆ, ಹೌದು, ಅಭಿಮಾನ ಅನ್ನೋದು ಎಲ್ಲರ ಮನಸ್ಸಲ್ಲಿ ಇರಬೇಕು. ಅದೇ ಹೇಳ್ತಾರಲ್ಲ, ಪ್ರೀತಿ ತೋರಿಸ್ಕೊಳ್ಳೋದಲ್ಲ ಮನಸ್ಸಲ್ಲಿ ಇಟ್ಕೊಳ್ಳೋದಂತ. ಈ ರೀತಿ ದುಂದು ವೆಚ್ಚ ಆಯಿತು, ದುಡ್ಡಿನ ಒಂದು ಹಾಳು ಮಾಡೋದಾಯಿತು ಅಥವಾ ವಸ್ತುನೇ ಆಯಿತು. ಇವಾಗ ನೋಡಿ, ಹಾಲು ಮೇಲಿಂದ ಏನಿಲ್ಲ ಅಂತಂದ್ರೂ ಒಂದು 10 ಲೀಟ್ರ್ ಹಾಲಾದರೂ ಅವ್ರು ವೇಸ್ಟ್ ಮಾಡಿದ್ದಾರೆ. ಆ 10 ಲೀಟ್ರ್ ಹಾಲಲ್ಲಿ ಎಷ್ಟೋ ಜನ ಬಡ ಮಕ್ಕಳಿಗೂ ಕೂಡ ಸಹಾಯ ಆಗ್ತಿತ್ತು. ಈಗ ನೀವು ಮಾಡಬೇಕೇ ಅಂತಿದ್ರೆ ಒಂದು ಅಭಿಮಾನ ಇಟ್ಕೊಟ್ರೆ ಗಿಲ್ಲಿ ಗೆಲ್ಲಬೇಕು ಅನ್ನೋದಿತ್ತು, ಗೆದ್ದ ಖುಷಿ. ಆ ಒಂದು ಖುಷಿನ ಸೆಲೆಬ್ರೇಟ್ ಮಾಡೋಕ್ಕೆ ದುಡ್ಡನ್ನು ವೆಚ್ಚ ಮಾಡಿದ್ರಲ್ಲ, ಆ ಒಂದು ದುಡ್ಡನ್ನು ವೆಚ್ಚ ಮಾಡೋ ಬದಲಿ ಅನಾಥ ಮಕ್ಕಳಿಗೆ ಹಾಕ್ಬೋದಲ್ಲ, ಗಿಲ್ಲಿ ಗೆದ್ದ ಆ ಖುಷಿಗೋಸ್ಕರ ಅಂತ. ಯಾಕೆ ವೇಸ್ಟ್ ಮಾಡಿದ್ರಿ? ಸೊ ಈ ಥರ ವೇಸ್ಟ್ ಮಾಡಿ ಅವರು ಗೆದ್ದರು ಅಂತೇಳಿ ಸೆಲೆಬ್ರೇಟ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಗೊತ್ತಿಲ್ಲ. ಯಾಕಂತಂದ್ರೆ ಆಡಿಯನ್ಸ್ ಅನ್ನೋದು ಒಂದು ದೇವ್ರ ಸಮಾನ ಅಂತ ಹೇಳ್ತಾರೆ. ದೇವ್ರಿಗೆ ಗೊತ್ತಾಗಂಗಿಲ್ಲ ಎಷ್ಟು ಜನ ಆ ಒಂದು ದುಡ್ಡಿಗೋಸ್ಕರ ಕಾಯ್ತಾ ಇದ್ದಾರೆ, ಎಷ್ಟು ಜನ ಆ ದುಡ್ಡಿಗೋಸ್ಕರ ಹಗಲು ರಾತ್ರಿ ಕಷ್ಟಪಡ್ತಾ ಇದ್ದಾರೆ. ಆ ಒಂದು ಸೆಲೆಬ್ರೇಷನ್ ನೀವು ಯಾವುದೋ ಒಂದು ಕಣ್ಣೆಳೆದ ಮಕ್ಕಳಿಗೆ ಅಥವಾ ಅನಾಥ ಮಕ್ಕಳಿಗೆ ಹಾಕಿದರೆ ಅದಕ್ಕೊಂದು ಸಾರ್ಥಕತೆ ಸಿಗ್ತಿತ್ತಲ್ಲ. ಆದರೆ ನಾವೇನು ಮಾಡ್ತಾ ಇದ್ದೀವಿ, ಆ ದುಡ್ಡಲ್ಲಿ ಬರುವಂತಹ ವಸ್ತುಗಳನ್ನು ಸುರಿದು ಮುಂದೆ ಬರ್ತಾನೋ ಇಲ್ಲೋ, ಮುಂದೆ ನಮ್ಮ ಜೊತೆ ಇರ್ತಾನೋ ಇಲ್ಲ, ಅವನಿಂದ ನಮಗೆ ಸಹಾಯ ಆಗುತ್ತೋ ಇಲ್ಲ ಅನ್ನೋ ಗೊತ್ತಾಗದೆ ಅವ್ರಿಗೆ ನಾವು ಹಾಕ್ತಾಯಿದ್ದೀವಿ. ಅದೇ ಗುತ್ತು ಗುರು ಇಲ್ಲದೆ ಅಂಥ ವ್ಯಕ್ತಿಗೆ ನಾವೇನಾದ್ರು ಸಹಾಯ ಮಾಡಿದರೆ, ನಿನ್ನ ಹೆಟ್ಟು ಹೊಟ್ಟಿ ತಣ್ಣಗಿರಲಿ ಅಂತ ಹೇಳಿ ಅವ್ರು ಆಶೀರ್ವಾದ ಮಾಡ್ತಾರೆ. ಅದೇ ನಾನು ಹೇಳ್ತಾ ಇದ್ದೀನಲ್ಲ, ಯಾವ ಥರ ಆಗುತ್ತೆ ಅಂತಂದ್ರೆ, ಮನುಷ್ಯನ ಒಂದು ಸ್ಥಿತಿ ಭಾಳ ಒಂದು ಕೆಟ್ಟ ಪರಿಸ್ಥಿತಿ ಹೊಂದ್ಬಿಟ್ಟೈತಿ. ಇಷ್ಟು ಕೆಟ್ಟ ಪರಿಸ್ಥಿತಿ ಆಗಕತ್ತೈತಿ, ನಿಜವಾಗ್ಲೂ ನಂಬಕ್ಕೆ ಸಾಧ್ಯ ಇಲ್ಲ. ಇದು ನಿಜವಾಗ್ಲೂ ನಮ್ಮ ದೇಶ ಭಾರತನ ಅಂತ ಅನ್ಸಾಕತ್ತೈತಿ. ಈ ಥರ ಒಂದು ಒಬ್ಬ ವ್ಯಕ್ತಿಗೋಸ್ಕರ ಹೋರಾಡುವಂಥ ವ್ಯಕ್ತಿಗಳ ಒಂದು ಟೈಮ್ ಒಳಗೆ ನಮ್ಮ ದೇಶ ಸರ್ಕಾರಕ್ಕೋಸ್ಕರ ಹೋರಾಡುವಂಥ ನಾಯಕರನ್ನ ಆರಿಸ್ಕೋಬೇಕಾದ್ರೆ ಹೋರಾಡಿದ್ರೆ ಈ ಒಂದು ನಮ್ಮ ದೇಶ ಇಷ್ಟು ಕೆಟ್ಟ ಪರಿಸ್ಥಿತಿಗೆ ಬರ್ತಾ ಇರಲಿಲ್ಲ, ಬ್ರಿಟಿಷ್ ಕೈಯಾಗಿ ಸಿಕ್ಕ ಸಾಯ್ತಾ ಇರಲಿಲ್ಲ. ಸೊ ಅಷ್ಟು ವರ್ಷ ಬ್ರಿಟಿಷ್ ಆಳು ಹೋದರು. ಅವಾಗ ಇರುವಂತಹ ಅಭಿಮಾನ ಆಯಿತು, ಅವಾಗ ಇರುವಂತಹ ಒಂದು ಶೌರ್ಯ, ಧೈರ್ಯ ಇವಾಗ ಒಬ್ಬ ವ್ಯಕ್ತಿ ಮೇಲೆ ನಾವು ಖರ್ಚು ಮಾಡಕತ್ತೇವಲ್ಲ, ಆ ಒಂದು ಖರ್ಚು ಮಾಡುವಂತಹ ಧೈರ್ಯ ನಮ್ಮ ಅಪ್ಪ ಅಮ್ಮ ನಮ್ಮ ಮನೆಯವ್ರಿಗೋಸ್ಕರ ನಾವು ಖರ್ಚು ಮಾಡಿದ್ರೆ ಎಷ್ಟೋ ಚಲೋ ಇರ್ತೈತಿ. ಯಾಕಂತಂದ್ರೆ ನಾವೀಗ ಯಾರಿಗೋ ಒಂದು ಹೆಲ್ಪ್ ಮಾಡಿದೆಪ್ಪ, ಯಾರಿಗೋ
ಒಂದು ಸಪೋರ್ಟ್ ಮಾಡ್ತೇವೆ ಅಂತಂದ್ರೆ ಮುಂದೆ ಒಂದು ಅವ್ರ ಪ್ಲೇಸಿಗೆ ಹೋದಾಗ ನಮ್ಗೆ ಅರಿವು ಅನ್ನೋದು ಇರ್ತೈತಿ. ಇವಾಗ ಜಸ್ಟ್ ಏನು ನನ್ನನ್ನು ಕೈ ಬಿಡಲಿಲ್ಲ ಕರ್ನಾಟಕ ಜನತೆ, ನನ್ನ ಅಭಿಮಾನಿಗಳೇ ನಮ್ಮನ್ನು ಕೈ ಹಿಡ್ದಿಲ್ಲ ಮುಟ್ಟ ತಂದ್ರೆ ಅನ್ನೊಂದು 2 ಮಾತಕ್ಕೋಸ್ಕರ ನೀವು ಅಷ್ಟೆಲ್ಲ ಹಾಳು ಮಾಡಾಕತ್ತೀರಿ. ಏನು ದುಡ್ಡು ಅನ್ನಕತ್ತಾರ ಅಂಥೇಳಿ ಯೋಚನೆ ಮಾಡೋಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ಈ ದುಡ್ಡಿಂದನೂ ಎಷ್ಟೋ ಜನ ಬಡ ಮಕ್ಕಳು ಹೊಟ್ಟೆ ತುಂಬ್ತಿತ್ತು ಅನ್ನೋದು ಮರೆಯೋಕೆ ಹೋಗ್ಬೇಡ್ರಿ. ನಿಮ್ಮ ಖುಷಿನ 4 ಜನ ಮಕ್ಕಳು ಇಲ್ಲದೆ ಇರೋರು ಅಥವಾ ತಂದೆ ತಾಯಿ ಇಲ್ಲದೆ ಇರೋರು ಅಥವಾ ಅನಾಥರ ಜೊತೆ ಹಂಚ್ಕೊಂಡ್ರೆ ಆ ಒಂದು ಖುಷಿಗೂ ನಿಜ ಬೆಲೆ ಇರ್ತಿತ್ತು. ಆದರೆ ನೀವು ಹಾಳಾಗಿ ವೆಚ್ಚ ಮಾಡ್ತೀರಿ. ಶಬರಿಮಲೆ ಅಯ್ಯಪ್ಪಗೆ ನೀವು ನಿಮ್ಮ ತಂದೆ ತಾಯಿಗೆ ಒಳ್ಳೇದಾಗಲಿ ಅಪ್ಪ ಅಥವಾ ನಿನ್ನ ಮಕ್ಕಳಿಗೆ ಒಳ್ಳೇದಾಗಲಿ ಅಂತ ಕೇಳ್ಕೋಕ್ಕಿಂತ ಮುಂಚೆ ಗೆಲ್ಲಿ ಏನಿದೆ ಇಂಥ ಎಲ್ಲ ಫುಲಿಶ್ನೆಸ್. ನಿಜವಾಗ್ಲೂ ಇಷ್ಟು ಸ್ಟುಪಿಡಿಟಿ ಐತಿ ನಮ್ಮ ಸೊಸೈಟಿ ಒಳಗೆ ಅಂತಂದ್ರೆ ಐ ಕಾಂಟ್ ಎಕ್ಸ್ಪ್ರೆಸ್ ವಾಟ್ ಐ ಆಮ್ ಸೇಯಿಂಗ್ ನೌ. ಬಟ್ ಸ್ಟಿಲ್ ಈ ಥರ ಒಂದು ಕುರುಡುವಾದ ಅಭಿಮಾನ ಬೇಡ. ಯಾಕಂತಂದ್ರೆ ಹಣ ಅನ್ನೋದು ಸುಮ್ಮನೆ ಬರೋಂಗಿಲ್ಲ. ಸೊ ದುಡ್ಡಿಗೆ ವ್ಯಾಲ್ಯೂ ಮಾಡಿರಿ, ದುಡ್ಡು ನಿಮಗೆ ವ್ಯಾಲ್ಯೂ ಮಾಡ್ತದೆ. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಸೊ ನಾ ಈ ಒಂದು ವಿಡಿಯೋ ಮೂಲಕ ಹೇಳೋದೊಂದೇ, ಎಲ್ಲರೂ ಬದುಕೋದೇ ದುಡ್ಡಿಗೋಸ್ಕರ ಈ ಒಂದು ಪ್ರಪಂಚದೊಳಗೆ. ಯಾಕಂತಂದ್ರೆ ಈ ಹಾಳಾದ ಪ್ರಪಂಚದೊಳಗೆ ಫ್ರೀಯಾಗಿ ಸಿಗೋದು ಸುದೀಪ್ ಸರ್ ಹೇಳಿದಾರಲ್ಲ, ಪ್ರೀತಿ ಒಂದೇ. ಪ್ರೀತಿ ಕೊಟ್ಟರೆ ನನ್ನ ಮಕ್ಕಳು ದುಡ್ಡು ಕೊಡೋಂಗಿಲ್ಲ ಇಲ್ಲೇ. ಸೊ ಇಂಥ ಪರಿಸ್ಥಿತಿಯೊಳಗೆ ದುಡ್ಡನ್ನು ನಾವು ಅಷ್ಟೆಲ್ಲ ವೇಸ್ಟ್ ಮಾಡಿದ್ರೆ ನಮ್ಮದು ಒಂದು ಫ್ಯಾಮ್ಲಿ ಇರ್ತೈತಿ, ನಮ್ಮದು ಒಂದು ಮಕ್ಕಳು ಇರ್ತಾರೆ, ತಂದೆ ತಾಯಿ ಇರ್ತಾರೆ ಅನ್ನೋದನ್ನು ಮರೆತು ಬಿಡ್ತೇವೆ ನಾವು. ಸೊ ಆ ರೀತಿ ಮಾಡೋಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ಫ್ಯಾಮ್ಲಿಗಿಂತ ದೊಡ್ಡದು ಇನ್ನೊಂದು ಯಾವುದೂ ಇಲ್ಲ. ಫ್ಯಾಮ್ಲಿ ಜೊತೆ ನಿಂದಿರ್ರಿ, ಫ್ಯಾಮ್ಲಿಗೆ ಹಾಳು ಮಾಡಿರಿ, ಯಾರು ಬೇಡ ಅನ್ನಂಗಿಲ್ಲ. ಆದರೆ ಈ ಥರ ಎಲ್ಲ ಕೆಟ್ಟದಾಗಿ ಮಾಡೋಕೆ ಹೋಗ್ಬೇಡ್ರಿ. ಪ್ರೀತಿ ಅಭಿಮಾನ ಯಾವಾಗಲೂ ಮನಸ್ಸಲ್ಲಿ ಇರಬೇಕು ಹೊರತು ಈ ರೀತಿ ದುಂದುವೆಚ್ಚ ಮಾಡೋಕೆ ಹೋಗ್ಬೇಡ್ರಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನನ್ನ ಮಾತಲ್ಲಿ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ. ಥ್ಯಾಂಕ್ ಯು ಸೋ ಮಚ್.